ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಚರಂಡಿ ನೀರು ವ್ಯವಸ್ಥಿತ ರೀತಿಯಲ್ಲಿ ಹೋಗದೆ ಆಸ್ಪತ್ರೆ ಪಕ್ಕದಲ್ಲೇ ಇರುವ 23ನೇ ವಾರ್ಡ್ ಆನಂದಪುರದ ಮನೆಗಳಿಗೆ ಹರಿಯುತ್ತದೆ. ಇದರಿಂದ ಸುಮಾರು 2 ತಿಂಗಳಿನಿಂದ ದುರ್ವಾಸನೆ ಬೀರುತ್ತಿದೆ ಹಾಗೂ ಸೊಳ್ಳೆಗಳ ಕಾಟದಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಹಾಗೂ ನಾವೆಲ್ಲರುಗಳು ದಲಿತರೆಂಬ ಕಾರಣಕ್ಕಾಗಿ ಈ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಸದರಿ ದೂರಿನಂತೆ ಸ್ಥಳಕ್ಕೆ ನಗರಸಭೆ ಪೌರಾಯುಕ್ತ ರಮೇಶ್ ಭೇಟಿ ನೀಡಿ ಆಸ್ಪತ್ರೆಯಿಂದ ಬರುತ್ತಿರುವ ಕಲುಷಿತ ನೀರಿನಿಂದ ಜನರಿಗೆ ಆಗುತ್ತಿರುವ ತೊಂದರೆಯನ್ನ ಪರಿಶೀಲಿಸಿದರು. ಸ್ಥಳದಲ್ಲಿದ್ದ ಮಹಿಳೆಯರ ಮತ್ತು ನಾಗರಿಕರ ಸಮಸ್ಯೆಯನ್ನ ಆಲಿಸಿ ಶೀಘ್ರದಲ್ಲಿಯೇ ಸಮಸ್ಯೆಯನ್ನ ಸರಿಪಡಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಇದೇ ವೇಳೆ ಸ್ಥಳೀಯರಾದ ಪವನ್, ನಿಖಿಲ್, ಆಶಾ, ಮಂಜುಳಾ, ಲಕ್ಷ್ಮಮ್ಮ, ರಾಧಮ್ಮ, ರುಕ್ಮಣಮ್ಮ, ನಾಗಮ್ಮ, ಲಕ್ಷ್ಮಮ್ಮ, ಅಶ್ವತ್ಥಮ್ಮ, ನಾಗಲಕ್ಷ್ಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.